ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 26ನೇ ಕಂತಿನ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆಯಿಂದನೂ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ 26ನೇ ಕಂತಿನ ಹಣ ಜಮಾ ಕುರಿತು ಗುಡ್ ನ್ಯೂಸ್ ಆದ್ರೆ ಇರುವಂತದ್ದು. ಸೊ 26ನೇ ಕಂತಿನ ಹಣ ಅಂತ ಅಂದ್ರೆ ಅದು ಯಾವ ಕಂತಿನ ಹಣ, ಯಾವ ತಿಂಗಳ ಹಣ ಅಂತ ಹೇಳಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಬಟ್ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಕನ್ಫರ್ಮೇಶನ್ ಅನ್ನ ಕೊಡುತ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 25ನೇ ಕಂತಿನ ಹಣದವರೆಗೂ ಹಣ ಆದ್ರೆ ಜಮಾ ಆಗಿದೆ. 25ನೇ ಕಂತಿನ ಹಣ ಅಂತ ಅಂದ್ರೆ ಅಕ್ಟೋಬರ್ ತಿಂಗಳ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಕಳೆದ 10 ದಿನಗಳ ಹಿಂದ ಹಣ ಜಮಾ ಆಗ್ತಾನೆ ಬರ್ತಿದೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಅದರಲ್ಲಿ ಈಗಾಗಲೇ 50 to 60% ಆಫ್ ದಿ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿದೆ. ಅದು ಬಂದ್ಬಿಟ್ಟು 25ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಆದ್ರೆ ಜಮಾ ಮಾಡಿರುವಂತದ್ದು. ನಿನ್ನೆಯಿಂದ ಫಲಾನುಭವಿಗಳು ಯಾರೆಲ್ಲ 25ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ದಾರೋ ಇಂತಹ ಫಲಾನುಭವಿಗಳು ಕೇಳ್ತಿದ್ದಾರೆ, 26ನೇ ಕಂತಿನ ಹಣ ನಮಗೆ ಜಮಾ ಆಗಿಲ್ಲ ಯಾಕೆ, 26ನೇ ಕಂತಿನ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಬರುತ್ತೆ ಏನೋ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ರೆಸ್ಪಾನ್ಸ್ ಅನ್ನ ಕೊಟ್ಟಿರುವಂತದ್ದು. ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಮತ್ತೆ 2,000 ಹಣ ಆದ್ರೆ ಜಮಾ ಮಾಡ್ತಾರಂತೆ. 26ನೇ ಕಂತಿನ ಹಣ ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನವೆಂಬರ್ ತಿಂಗಳ ಹಣ 2025ರಲ್ಲಿ ನವೆಂಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇದೇ ಒಂದು ತಿಂಗಳಲ್ಲಾದ್ರೆ ಜಮಾ ಮಾಡ್ತಾರಂತೆ. ಅಂಡ್ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, 25-26ನೇ ಕಂತಿನ ಹಣ ಅಂತ ಅಂದ್ರೆ ಆಗ ಏನ್ ಮಿಸ್ ಆಗಿತ್ತು, ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಜಮಾ ಮಾಡ್ತಿರುವಂತದ್ದು ಅಂತ ಅಂದ್ರೆ ಅಲ್ಲ, ಅಕ್ಟೋಬರ್ ಅಂಡ್ ಹಾಗೇನು ನವೆಂಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಿರುವಂತದ್ದು. ಇಲ್ಲಿ ನಿಮ್ಗಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತಿತ್ತು, ಯಾವಾಗೇ ಹಣ ಜಮಾ ಮಾಡ್ಲಿ, ಈಗ ಫೆಬ್ರವರಿ ತಿಂಗಳಲ್ಲಿ 2,000 ಬಂತು ಅಂತ ಅಂದ್ರೆ ಮತ್ತೆ ಬರ್ತಿದ್ದು ಮಾರ್ಚ್ ತಿಂಗಳಿಗೆ ಬರ್ತಿದ್ದು. ಬಟ್ ಈ ತಿಂಗಳಲ್ಲಿ ನಿಮಗೆ ಕೊಟ್ಟಿರುವಂತ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ 25-26ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದರೆ 4,000 ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗುತ್ತೆ. ಈಗಾಗಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 2,000 ಹಣ ಕ್ರೆಡಿಟ್ ಆಗಿದೆ. ಇನ್ನು ಮತ್ತೆ 2,000 ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ 26ನೇ ಕಂತಿನ ಹಣ ಜಮಾ ಆಗುವಂತಹ ಪ್ರಕ್ರಿಯೆನೂ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಂದ ನೆಕ್ಸ್ಟ್ ತಾಲೂಕ್ ಪಂಚಾಯತಿಗೂ ಬಂದಿದೆ. ಈಗ DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು ಅಷ್ಟೇ. ಈ ತಿಂಗಳಲ್ಲಿ ನಿಮ್ಗೆ ಯಾರಿಗೆಲ್ಲ 2,000 ಈಗಾಗಲೇ ಬಂದಿದೆ, ಇನ್ನೊಂದು 10 to 15 ಡೇಸ್ ಒಳಗಡೆ ನಿಮಗೆ ಮತ್ತೆ 2,000 ಹಣ ಜಮಾ ಆಗುತ್ತೆ. ಅದು 26ನೇ ಕಂತಿನ ಹಣ. ಓಕೆನಾ, ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿದ್ರು ಸಹ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳೋದೇನು ಅಂತ ಅಂದ್ರೆ, ಅಂಡ್ ಕೆಲವೊಬ್ರು ಹೇಳ್ತಿದ್ದಾರೆ ನಮಗೆ 25ನೇ ಕಂತಿನ ಹಣ ಈ ತಿಂಗಳಲ್ಲಿ ಬಂದಿಲ್ಲ, ನೀವು ನೋಡಿದ್ರೆ ಬಂದಿದೆ ಅಂತ ಹೇಳ್ತಿದ್ರ ಅಂತ. ಸೊ ಯಾರಿಗಾದ್ರೆ ಈ ತಿಂಗಳಲ್ಲಿ 2,000 ಹಣ ಕ್ರೆಡಿಟ್ ಆಗಿಲ್ವೋ, ನಿಮಗೆ ಇವತ್ತು ಅಥವಾ ನಾಳೆ ಇನ್ನೊಂದು 4 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. 25-26ನೇ ಕಂತಿನ ಹಣ ಎಲ್ರಿಗೂ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ 4,000 ಅಮೌಂಟ್ ಅಂತೂ ಖಂಡಿತವಾಗ್ಲೂ ಕ್ರೆಡಿಟ್ ಹಾಗೆ ಆಗುತ್ತೆ. ಈಗಾಗಲೇ ಹಣ ಬಿಡುಗಡೆ ಮಾಡಿದಾರೆ. ಇದ್ರ ಬಗ್ಗೆ ಗುಡ್ ನ್ಯೂಸ್ ಅನ್ನು ಸಹ ಕೊಟ್ಟಿದ್ದಾರೆ. ಓಕೆನಾ, ನಿಮ್ಗೆ ಈ ತಿಂಗಳಲ್ಲಿ 25ನೇ ಕಂತಿನ ಹಣ ಈಗಾಗಲೇ ರಿಸೀವ್ ಆಗಿದೆಯಾ, 26ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ 25ನೇ ಕಂತಿನ ಹಣ ಬಂದಿಲ್ವಾ ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ನೀವು ಯಾವ ಜಿಲ್ಲೆಯ ಫಲಾನುಭವಿಗಳು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.